ಓಕೆ. ಗಿಲ್ಲಿ ಗೆಲುವು ಸಿಕ್ಕಾಗ ಹೇಗಿತ್ತು ನಿಮ್ಗೆ? ಗೊತ್ತಿತ್ತಾ ನಾನು ಗೆಲ್ತೀನಿ ಅಂತ? ಗೊತ್ತಿತ್ತಾ ನಿಮ್ಗೆ? ಫಸ್ಟು ಒಂದು ಕಡೆ ಅನ್ಸೋದು ಗೆಲ್ಬೋದು, ಇಲ್ಲ ಆಮೇಲೆ ಎಕ್ಸ್ಪೆಕ್ಟೆಡ್ ಇದೆ ಅನ್ಎಕ್ಸ್ಪೆಕ್ಟೆಡ್ ಇದು ಸೀಸನ್ನು ಅಂತೆಲ್ಲ ಹೇಳೋರಲ್ಲ. ಲಾಸ್ಟ್ ಟಾಪ್ 6 ಹೋಯ್ತೀನಿ ಅನ್ನೋ ನಂಬಿಕೆ ಬಂತು 10 ವಾರ ಆದಮೇಲೆ. ಈಗ ನಾನು ಹೋಗಿದ್ದೇ 8 ವಾರ, 7ರಿಂದ 8 ವಾರ ಇರ್ತೀನಿ ಮ್ಯಾಕ್ಸಿಮಮ್ಮು, ಅಷ್ಟು ಇರ್ಬೋದು, ಇಲ್ಲ 9ನೇ ವಾರ ಇರ್ಬೋದು ಅಷ್ಟೇ ಅಂತ. 10 ವಾರ 12 ವಾರ ಕ್ರಾಸ್ ಆದಮೇಲೆ ಟಾಪ್ 6 ಹೋಯ್ತೀನಿ ಅನ್ನೋದು ಒಂದು ನಂಬಿಕೆ ಬಂತು. ಯಾಕೆಂದರೆ ನಾನು ಈಗ ನಾಮಿನೇಷನ್ ಆದಾಗೆಲ್ಲ ಬಾಟಮ್ 3ಗೋ ಬಾಟಮ್ 2ಗೋ ಹೋಗೇ ಇಲ್ಲ ನಾನು. ಒಂದು ಶನಿವಾರದ ಎಪಿಸೋಡಲ್ಲೇ ಸೇವ್ ಆಗ್ಬಿಡುವೆ, ಇಲ್ಲ ಭಾನುವಾರದ ಎಪಿಸೋಡ್ ಓಪನಿಂಗಲ್ಲೇ ಸೇವ್ ಆಗ್ಬಿಡ್ತಿದೆ. ಅದೊಂದು ಧೈರ್ಯ ಇತ್ತು, ಜನ ನನ್ನ ಉಳಿಸ್ಕೊತವ್ರೆ, ಇಷ್ಟಪಡ್ತವ್ರೆ ಅಂತ ಎಲ್ಲೋ ಒಂದು ಕಡೆ ಅದು ಧೈರ್ಯ ಇತ್ತು. ಆಮೇಲೆ ಸುದೀಪಣ್ಣ ಅವನು ಮಧ್ಯ ಹೇಳೋರು, ಗಿಲ್ಲಿ ನಿಮ್ಮನ್ನ ಹೊರಗಡೆ ತುಂಬ ಜನ ಇಷ್ಟಪಡ್ತಾರೆ ಅಂತ ಹೇಳೋರು. ಅದೆಲ್ಲ ಒಂಥರ ಇಂಟ್ ಕೊಡ್ತಿದ್ರಲ್ಲ, ಆವಾಗ ಒಂದು ಧೈರ್ಯ ಇತ್ತು, ಕೊನೆವರೆಗೂ ಇರ್ತೀನಿ ಅಂತ. ಗೆಲ್ತೀನಿ ಅನ್ನೋದು 50-50ಲೇ ಇದ್ದೆ, ಗೆಲ್ಬೋದು ಇಲ್ಲ ಸೋಲ್ಬೋದು. ಯಾಕಂದ್ರೆ ಎಲ್ಲರೂ ಟಫ್ ಕಾಂಪಿಟೇಟರೇ ಇದ್ರಲ್ವಾ, ಗೆಲ್ಬೋದು ಸೋಲ್ಬೋದು ಅನ್ನೋದೊಂದು ಇತ್ತು ಡೌಟು. ಆಮೇಲೆ ಅದು ಎದೆ ಬಿಡ್ತಾ ಈಗ ಲಾಸ್ಟಲ್ಲಿ 6 ಚೇರ್ ಹಾಕ್ಬಿಟ್ಟು ಹಿಂಗೆ ಕೂಡ್ಸೋರ ಬಿಡ, ಹಿಂಗೆ ಒಬ್ಬರು ಪಕ್ಕ ಒಬ್ಬೊಬ್ಬರೇ ಎದ್ದು ಹೋಗ್ಬೇಕು. ಒಂದೊಂದು ಆ್ಯಕ್ಟಿವಿಟಿ ಕೊಡ್ತಾರಲ್ಲ ಒಬ್ಬೊಬ್ಬನ ಉಳಿಸೋಕೆ. ಒಂದು ಟೈಮು ರೂಮು ಕೂಡ ಹಾಕ್ತಾರೆ, ಇನ್ನೊಂದು ಟೈಮು ಶ್ರುತಿ ಮೇಡಮ್ ಬಂದು ಅವರೊಂದು ಆ್ಯಕ್ಟಿವಿಟಿ ಮಾಡಿಬಿಟ್ಟು ಇದೇನೋ ನೀರು ಹಾಕ್ಬಿಟ್ಟು ಲೈಟ್ ಬರೋದು, ಅವರೊಬ್ಬರು ಕರ್ಕೊಯ್ತಾರೆ, ರವಿ ಸರ್ ಬಂದು ಒಬ್ಬರನ್ನ ಕರ್ಕೊಯ್ತಾರೆ, ಆ ಥರ ಇತ್ತಲ್ಲ. ಪ್ರತಿ ಸರನೂ ಎದೆ ಹೆಂಗೆ ಸೌಂಡ್ ಆಗೋದು ಅಂದರೆ ಡಗ್ 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 ಅಂತ ಹೊಡ್ಕತೇನೇ ಇರೋದು ಸೌಂಡು. ಆಮೇಲೆ ಲಾಸ್ಟು 2 ಕೈ ರಕ್ಷಿತಾ ಮತ್ತು ನಾನು ಬಂದ್ಮೇಲಂತೂ ಇನ್ನೂ ಜಾಸ್ತಿ ಆಗ್ಬಿಡ್ತದು. ಸುದೀಪಣ್ಣ ಬೇರೆ ಅಂದ್ರೆ ತಮಾಷೆಗೆ ಹುಚ್ಚೆ ಬೇರೆ ಬರುತ್ತೆ ಅಂದ್ರೆ ನೀವು ಹಿಂಗೆ ಹಿಡ್ಕೊಂಡಿದ್ರು. ಹಿಡ್ಕೊಂಡ ತಕ್ಷಣ ಫಸ್ಟು ಸುಮ್ಮನೆ ತಮಾಷೆ ಮಾಡೋಕ್ಕೆ ರನ್ನರ್ ಅಪ್ 2, 3, 1 ಗಿಲಿ ಅಂದರು. ಆಮೇಲೆ ತಮಾಷೆ ಅಂತ ಗೊತ್ತಿತ್ತು, ನಾನು ಎದನೇ ಹಿಡ್ಕೊಬಿಟ್ಟೆ, ಇಷ್ಟು ಬೇಗ ಹೇಳ್ಬಿಟ್ರೆ ನನ್ನ ಹೆಸರು ಅಂತ. ಆಮೇಲೆ ಇಲ್ಲ ತಮಾಷೆ ಅಂತ ಗೊತ್ತಿತ್ತು. ಅವಾಗ ಒಂಚೂರು ಭಯ ಆಗೋಯ್ತು. ಈಗ ನನಗೆ ಸುಮ್ಮನೆ ಗಿಲ್ಲಿ ಅಂತ ತಮಾಷೆ ಮಾಡೋರು ಅಂದರೆ ಮೋಸ್ಟ್ಲಿ ನೆಕ್ಸ್ಟು ರಕ್ಷಿತನ ಕೈ ರಿಯಲಾಗಿ ಎತ್ಬೋದು ಅಂತ. ನೆಕ್ಸ್ಟು ನನ್ನ ಕೈ ಎತ್ತಿದ್ರಲ್ಲ ಅವಾಗ ಹೆಂಗೆ ಅಂದರೆ ಆ ಖುಷಿನ ಹೆಂಗೆ ಈಗ ಹೇಳ್ಬೇಕು, ಕಿರ್ಚಾಡಿ ಕುಣಿದಾಡಿ ಎಲ್ಲ ಮಾಡಬೇಕು ಅನ್ಸೋದು. ಬಟ್ಟು ಅದು ಅವರೆಲ್ಲ ಈಗ ಬಂದಿದ್ದು ಅಷ್ಟು ಜನ ಬಂದಿರ್ತಾರಲ್ಲ, ಅವ್ರು ಕೂಗಾಡೋದು. ಈಗ ನಮ್ಮ ಕಂಟೆಸ್ಟೆಂಟ್ ಫ್ಯಾಮಿಲಿ ಅವರು ಸಖತ್ತು ಕೂಗುದು ಗಿಲ್ಲಿ ಗಿಲ್ಲಿ ಅಂತ ಅದೆಲ್ಲ ನೋಡ್ಬಿಟ್ಟು ನಾನು ಒಂದು ಮಾತೇ ಬಂದಿಲ್ಲ ನನಗೆ. ಇವಾಗಲೂ ಅದು ಹೆಂಗ ಅವ್ರಲ್ಲ ಇದೀನಿ, ಆಚೆ ಬಂದಮೇಲೆ ಏನಾಯಿತು ಅದೆಲ್ಲ ನೋಡ್ಕೊಂಡು ಈಗ ಒಂಥರ ಕೋಮ ಹಿಂಗೆ ನೋಡ್ತಾನೇ ನಿಂತುಬಿಡ್ತೀವಿ ಗೊತ್ತಾ. ಈಗ ನಾವು ಯಾರನ್ನ ನೋಡಿದ್ರೆ ಹಂಗಾಗ್ಬಿಡ್ತು. ಈಗ ಎಲ್ಲ ದೇವಲೋಕಕ್ಕೂ ಎಲ್ಲ ಹೋಗ್ಬಿಟ್ರೆ ಇದು ನಾನಾ ನಿಜನ ಬಂದಿರೋದು ಸತ್ಯನ ಸುಳ್ಳ ಅಂತ ಹಂಗಾಗ್ಬಿಟ್ಟೈತೆ.